मुनिम् विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। जन्माद्यस्य जतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्त्यस्तु सताम् अशेष सन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे तृतीयस्कन्धे द्वितीयाध्याये अद्य कथानुवादे सति किञ्चित् पूर्वकथानुवादः। ಇದುವರೆಗೆ ಭಗವಂತನ ಕಾರುಣ್ಯವನ್ನ ತಿಳಿಸ್ತಾ ಇದ್ರು. ಎಂಥವರೆಗೂ ಕೂಡ ದೇವರು ಅನುಗ್ರಹ ಮಾಡ್ತಾನೆ ಅಂತ ಇದುವರೆಗೆ ಅರ್ಥತಃ ಹೇಳಿದ್ರು, ಅಂದ್ರೆ ತಾತ್ಪರ್ಯ ಅರ್ಥ ಹೇಳಿದ್ರು. ಅಂದ್ರೆ ಒಂದು ಸ್ಪಷ್ಟ ಉದಾಹರಣೆ ಕೊಟ್ಟು ಹೇಳಿರ್ಲಿಲ್ಲ. ಈಗ ಒಂದು ಸ್ಪಷ್ಟ ಉದಾಹರಣೆ ಕೊಟ್ಟೆ ಹೇಳ್ತಾರೆ. ಅದ್ ಹೇಗೆ ಅನ್ನೋದನ್ನ ನೋಡೋಣ. ಇವರು ಒಬ್ರು ಹೇಳಿದ್ದು ಭಗವಂತನ ಕಾರುಣ್ಯ ಎಂಥದ್ದು, ಅದನ್ನ ಈಗ ವಾಕ್ಯದ ಮುಖಾಂತರ ತೋರಿಸ್ತಾರೆ ಅಂತ. ಇನ್ನು ಪ್ರಾಮಾಣಿಕವಾದ ಅಪರಾಧವನ್ನ ಉಪೇಕ್ಷೆ ಮಾಡ್ತಾನೆ. ಅಂದ್ರೆ ಏನೋ ಗೊತ್ತಿಲ್ಲದೆ ಅಪರಾಧ ಮಾಡ್ತಾರಲ್ಲ ಭಕ್ತರು, ಅಂಥವರ ಅಪರಾಧವನ್ನ ಕ್ಷಮಿಸ್ತಾನೆ ಇರ್ಲಿ ಅಂತ. ಅಂಥವ್ರಿಗೆ ಏನ್ ಮಾಡ್ತಾನೆ, ನಂತರ ಮೋಕ್ಷವನ್ನೇ ಕೊಡ್ತಾನೆ. ಯಾಕೆ? ಸ್ವಾಭಾವಿಕವಾಗಿ ಭಕ್ತರು ಏನೋ ಒಂದು ಕರ್ಮದ ನಿಮಿತ್ತನೋ ಯಾರ್ದೋ ಒಂದು ನಿಮಿತ್ತ ಪಾಪ ಕರ್ಮವನ್ನ ಆಚರಿಸಿರ್ತಾರಷ್ಟೆ. ಹಾಗಾದ್ರೆ ಅಂಥ ಉದಾಹರಣೆ ಎಲ್ಲಿದೆ ಅಂದ್ರೆ ಅದಕ್ಕೆ 23ನೇ ಶ್ಲೋಕದಲ್ಲಿ ತಿಳಿಸ್ತಾರೆ. ಅಹೋ ಬಕೀಯಂ ಸ್ತನ ಕಾಲಕೂಟಂ ಜಿಘಾಂಸಯ ಪಾಯಯದಪ್ಯಸಾಧ್ವಿ ಲೇಭೆ ಗತಿಂ ಧಾತೃಚಿತಾಂ ತತೋನ್ಯಂ ಕಂ ವಾದಯಾಲುಂ ಶರಣಂ ವ್ರಜೇಮ. ಈ ಶ್ಲೋಕದಲ್ಲಿ ಉದ್ಧವರು ಹೇಳೋದಿಷ್ಟು, ದೇವರನ್ ಬಿಟ್ಟು ಮತ್ತೊಬ್ಬರ ಹತ್ರ ಯಾರ ಹತ್ರ ಹೋಗ್ಬೇಕು ನಾವು? ಶರಣಾಗತ ನನಗೆ ಶರಣ ರಕ್ಷಣೆ ನೀಡು ಅಂತ ಹೇಳಿ ಒಬ್ಬ ರಕ್ಷಕ ಅಂತ ನಾವು ಹೋಗಿ ಬೇಡ್ಬೇಕು ಅಂದ್ರೆ ಅವನ್ ಬಿಟ್ಟು ಯಾರು ಸಿಗಲ್ಲ ಅಂತ. ಯಾಕೆಂದ್ರೆ ಒಬ್ಬಳು ಪತಿವ್ರತೆ ಅಲ್ದೇ ಇರೋಳು ಬರ್ತಾಳೆ, ಅಂದ್ರೆ ದುಷ್ಟಳು ಅಂತ, ಅಸಾಧ್ವಿ. ಇಲ್ಲಿ ಪತಿವ್ರತೆ ಅಲ್ಲ ಅಂತ ಒಂದು ಶಬ್ದ ಹಾಕಿದ್ದಾರೆ. ಅದ ಅಭಿಪ್ರಾಯ ಎರಡು. ಒಂದು, ಅವಳು ಯಾಕೆ ಪತಿವ್ರತೆ ಅಲ್ಲ ಅಲ್ಲ ಅಂತಂದ್ರೆ ಈ ರಾಕ್ಷಸರು ಏನಿರ್ತಾರೆ ಅವರ ಪತ್ನಿಯರು, ಅವರು ಕೆಲವರು ವ್ಯಭಿಚಾರಿಗಳಾಗಿರ್ತಾರೆ. ನಿಯತವಾಗಿ ತನ್ನ ಪತಿಯನ್ನೇ ಸೇವೆ ಮಾಡ್ಬೇಕು ಅಂತಿಲ್ಲ ಅಂತ, ಆದ್ರಿಂದ ವ್ಯಭಿಚಾರಿಗಳು ಅಂತ ಈ ಅರ್ಥದಲ್ಲಿ. ಇನ್ನೊಂದು ಅಸಾಧ್ವಿ ಅನ್ನೋದಕ್ಕೆ ಈಗ ಸಾಧು ಅಲ್ಲ, ಒಳ್ಳೆಯವರಲ್ಲ, ಕೆಟ್ಟವರು ಅಂತ ಅರ್ಥ. ಹಾಗಾದ್ರೆ ಯಾರು ಬಂದಿತ್ತು? ಕೃಷ್ಣನನ್ನ ತಾನು ಕೊಲ್ಲಿಕ್ಕೆ ಅಂತ ಬಂದ್ಲು. ಯಾರು? ಬಕಿ ಅಂತ ಹೇಳ್ತಾರೆ. ಇಯಂ ಬಕಿ. ಬಕಿ ಅಂತಂದ್ರೆ ಯಾರಿದು? ಏನ್ ಬಕಾಸುರನ ಹೆಂಡತಿನ ಬಕಿ ಅಂದ್ರೆ? ಅಲ್ಲ. ಬಕಿ ಅನ್ನೋ ಶಬ್ದಕ್ಕೆ ಇಲ್ಲಿ ವಿಜಯಧ್ವಜ ತೀರ್ಥರು ಅರ್ಥ ಮಾಡ್ತಾರೆ ಬಕ ಭಕ್ಷಣೆ ಅಂತ. ಅಂದ್ರೆ ತಿನ್ನೋರ್ಗೆ ಬಕ ಅಂತ ಕರೀತಾರೆ. ಬಕಿ ಅಂದ್ರೆ ಯಾವಾಗಲೂ ತಿನ್ನೋ ಸ್ವಭಾವ. ಯಾರದು? ಪೂತನೆ ಅಂತ ಅರ್ಥ. ಆ ಪೂತನೆಗೆ ಬಕಿ ಅಂತ ಕರೀತಾರೆ. ಯಾಕೆಂದ್ರೆ ಅವಳು ಬಂದಿದ್ದೆ ಮಕ್ಕಳನ್ನ ತಿನ್ಬೇಕು ಅಂತ, ಅಂದ್ರೆ ಅವರ ಕಥೆಯನ್ನು ಮುಗಿಸ್ಬೇಕು ಅಂತ. ಮಕ್ಕಳನ್ನ ಕೊಲ್ಲಿಕ್ಕೆ ಅಂತ ಬಂದ ಪೂತನಿಗೆ ಬಕಿ ಅಂತ ಹೆಸರು. ಅವಳು ಕೃಷ್ಣನ ಕೊಲ್ಬೇಕು ಅಂತ ಬಂದ್ಲು. ತನ್ನ ಸ್ತನ್ಯವನ್ನ ವಿಷ ತುಂಬಿಸ್ಕೊಂಡ್ ಬಂದಿದ್ದಾಳೆ. ಅಂತಹ ಸ್ತನ್ಯವನ್ನ ತಾನು ಕುಡಿಸಿದ್ರೆ ಅವಳಿಗೆ ಸದ್ಗತಿ ಆಯ್ತು ಅಂತ ಕೇಳ್ತೀವಿ. ಅಲ್ಲ, ಪೂತನೆಗೆ ಸದ್ಗತಿ ಆಯ್ತಾ? ಬಂದಿದ್ದೆ ಕೃಷ್ಣನನ್ನ ಕೊಲ್ಲಿಕ್ಕೆ, ಅವಳಿಗೆ ಹೇಗೆ ಸದ್ಗತಿ ಆಯ್ತು ಅಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ಅದು ಪೂತನೆಯಲ್ಲಿ ಊರ್ವಶಿ ಇದ್ಲು, ಆ ಊರ್ವಶಿಗೆ ಸದ್ಗತಿ ಆಯ್ತು. ಅದರಿಂದ ಒಂದು
ತನ್ನನ್ನ ಕೊಲ್ಲಿಕ್ಕೆ ಬಂದಂತಹ ಒಬ್ಬ ಸ್ತ್ರೀ ಪೂತನೆ, ಅಂಥ ಪೂತನೆಯಲ್ಲಿರುವಂತಹ ಊರ್ವಶಿ ಏನಿದ್ದಾಳೆ ಅವಳಿಗೂ ಸದ್ಗತಿಯನ್ನ ಕೊಡ್ತಾನೆ ಅಂತಂದ್ರೆ ಇಂಥ ದಯಾಳು ಮೂರ್ತಿ ಇನ್ನೆಲ್ಲಾದ್ರೂ ಸಿಗ್ತಾನ. ಕೆಟ್ಟವ್ರ ಜೊತೆ ಸೇರ್ಕೊಂಡು ಕೆಟ್ಟದ್ದನ್ನೆಲ್ಲ ಮಾಡ್ತಾ ಇದಾರೆ ಅಂತ ಅರ್ಥ. ಯಾಕೆ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದಾರಲ್ಲ. ಅಂದ್ಮೇಲೆ ಅಲ್ಲಿ ಒಳ್ಳೆಯವ್ರಿಗೆ ಹೇಗೆ ಸದ್ಗತಿ ಆಗುತ್ತೆ? ಅದು ದೇವ್ರ ಕಾರುಣ್ಯ ಹಾಗೆ ಮಾಡ್ತಾನೆ. ಎಲ್ಲ ಶೋಧನೆ ಮಾಡಿ ಶುದ್ಧ ಮಾಡಿ ಒಂದ್ ದಿವ್ಸ ಮೋಕ್ಷವನ್ನ ಕೊಡ್ತಾನೆ. ಸ್ತನ ಕಾಲಕೂಟಂ ಅಂತ ಹೇಳ್ತಾರೆ. ಅದು ಕಾಲಕೂಟ ವಿಷ ಇದೆಯಲ್ಲ, ಆ ವಿಷವನ್ನ ಸ್ತನದಲ್ಲಿ ಹಾಕೊಂಡು ಬಂದಿದ್ದಾಳೆ. ಅಷ್ಟು ಘನಘೋರವಾದ ವಿಷ ಅದು. ಇದು ಧಾತೃಚಿತಾಂ ಅಂತ ಒಂದು ಶಬ್ದ ಬಂತು. ಇದೆಲ್ಲ ಕಠಿಣ ಶಬ್ದ. ಧಾತ್ರಿ ಅಂದ್ರೆ ಒಳ್ಳೆಯವರು ಅಂತ ಅರ್ಥ. ಒಳ್ಳೆಯವ್ರಿಗೆ ಬೇಕಾದಂತಹ ಒಂದು ಗತಿ, ಸದ್ಗತಿ ಏನಿದೆ ಅದನ್ನ ಪೂತನೆ ಪಡೆದ್ಲು ಅಂದ್ರೆ ಊರ್ವಶಿ ಪಡೆದ್ಲು ಅಂತ ಅರ್ಥ. ಇದ್ರ ಬಗ್ಗೆ ಒಂದು ಪ್ರಮಾಣ ಶ್ಲೋಕವನ್ನ ಕೊಡ್ತಾರೆ ಮುಂದಕ್ಕೆ. ಕಂಸ ಪೂತನಿಕಾದ್ಯಾಶ್ಚ ಬಾಂಧವಾದ ಯುತಾಯತಃ ಜೀವದ್ವಯ ಸಮಾಯೋಗಾತ್ ಗತಿದ್ವಯ ಜಿಗೀಷವಃ ಇತಿ ವಚನಾತ್ ದಯಾಲುತ್ವಂ ಉರ್ವಶೀಂ ಪ್ರತಿ ಅಂತ. ಅದು ಊರ್ವಶಿ ಉರ್ವಶಿ ಅಂತ ಎರಡು ಶಬ್ದ ಇದೆ. ಅದಿರ್ಲಿ, ಇಲ್ಲಿ ಕಂಸ ಆಗ್ಲಿ ಪೂತನೆ ಆಗ್ಲಿ ಇವರೆಲ್ಲ ಜೀವದ್ವಯ ಸಮಾಯೋಗ, ಅಲ್ಲಿ ಒಳ್ಳೆ ಜೀವ ಕೆಟ್ಟ ಜೀವ ಎರಡೂ ಇರೋದ್ರಿಂದ ಆಗಾಗ ಅಲ್ಲಿ ದೈತ್ಯರ ಮೇಲೂ ಕೂಡ ಭಗವಂತ ಕಾರುಣ್ಯವನ್ನು ತೋರಿಸಿದಾನೆ ಅಂತ ಅನ್ಸತ್ತೆ. ವಸ್ತುತಃ ಅಲ್ಲಿ ತೋರಿಸಿದ ಕಾರುಣ್ಯ ಯಾರ ಮೇಲೆ? ಅಲ್ಲಿ ಸದ್ಭಕ್ತರ ಮೇಲೆ ಕಾರುಣ್ಯವನ್ನ ತೋರಿಸಿತ್ತು. ಆದ್ರಿಂದ ಈ ಪ್ರಮಾಣದ ಪ್ರಕಾರ ಕಾಲಕೂಟ ವಿಷವನ್ನ ಕೂಡಿಸಿದ ಪೂತನೆಗೆ ಸದ್ಗತಿ ಹೇಗಾಯ್ತು ಅಂದ್ರೆ ಅವಳಗ್ ಸದ್ಗತಿ ಆಗಿತ್ತು. ಅಲ್ಲಿ ಊರ್ವಶಿ ಇದ್ದ ಕಾರಣ ಅಷ್ಟೇ ಅವಳಗ್ ಸದ್ಗತಿ ಆಯ್ತು, ಇವಳಿಗಲ್ಲ ಅಂತ. ಕೆಟ್ಟ ಜೀವಕ್ಕಲ್ಲ. ಇನ್ನು ಧಾತೃಚಿತಾಂ ಗತಿಂ ಅಂತ ಒಂದು ಶಬ್ದ ಬಂತು. ವಸ್ತುತಃ ಧಾತ್ರಿ ಅನ್ನೋದಕ್ಕೆ ಶುಭಾನಾಂ ಗತಿಂ ಅಂತೆಲ್ಲ ಅರ್ಥ ಮಾಡ್ಬಿಟ್ಟು, ಅಂದ್ರೆ ಒಳ್ಳೆಯವರು ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಹೊಂದಬೇಕಾದ ಏನು ಗತಿ ಇದೆ, ಸದ್ಗತಿ, ಆ ಮಾರ್ಗ ಏನಿದೆ ಅದನ್ನ ಹೊಂದ್ತಾರೆ ಅಂತ ಅರ್ಥ ಅಂತ ಹೇಳಿದ್ರು. ಅದೇ ಧಾತ್ರಿ ಅನ್ನೋ ಶಬ್ದಕ್ಕೆ ಯಶೋದೆ ಅಂತ ಅರ್ಥ. ಅಂದ್ರೆ ಯಶೋದೆಗೆ ಯಾವ ಗತಿಯನ್ನ ಕೊಡ್ಬೇಕೋ ಆ ಗತಿಯನ್ನ ಪೂತನೂ ಕೂಡ ಪಡ್ಕೊಂಡು, ತಾಯಿ ಯಾವ ಗತಿಯನ್ನ ಪಡ್ಕೊಬೇಕು ಸದ್ಗತಿಯನ್ನ ಅದನ್ನ ಪೂತನಕ್ಕೆ ಕೊಟ್ಟ ಕೃಷ್ಣ ಅಂತ ಏನರ್ಥ? ದಿನ ಹಾಲನ್ನ ಉಡಿಸೋಳು ಯಶೋದೆ, ಆದ್ರೆ ವಿಷವನ್ನ ಉಡಿಸ್ಲಿಕ್ಕೆ ಬಂದವಳು ಪೂತನೆ. ಇಬ್ರಿಗೂ ಒಂದೇ ಗತಿ ಸಿಗತ್ತೆ ಅಂದ್ರೆ ಏನರ್ಥ? ಅದಕ್ಕೆ ಉತ್ತರ ಅಲ್ಲಿರುವಂತಹ ಊರ್ವಶಿಗೆ ಅಂತ. ಈ ರೀತಿ ಅದಕ್ಕೆ ಹತ್ರವಾದ ಅರ್ಥ ಹೇಳ್ತಾರೆ. ಧಾತ್ರಿ ಅನ್ನೋ ಶಬ್ದಕ್ಕೆ ಯಶೋದೆ ಅಂತ ತಗೊಂಡು ಯಶೋದೆ ಪಡೆಯೋ ಗತಿ ಏನಿದೆ ಅವಳು ಮುಂದೆ ಯಾವ ಲೋಕವನ್ನ ಪಡಿತಾಳೋ ಅಂಥ ಲೋಕವನ್ನೇ ಪಡಿಲಿಕ್ಕೆ ಯೋಗ್ಯತೆ ಆ ಪೂತನೆಗೂ ಇತ್ತು. ಅಂದ್ರೆ ಪೂತನೆಯ ಒಳಗಡೆ ಊರ್ವಶಿಗೆ ಅಂತ ಅರ್ಥ. ಇನ್ನು ಮತ್ತೊಂದು ಮಾತನ್ನ ಹೇಳ್ತಾರೆ ಮುಂದಕ್ಕೆ. ಇಷ್ಟು ಹೇಳಿ ಮುಂದಿನ ಶ್ಲೋಕ 24ನೇ ಶ್ಲೋಕ ಅದಕ್ಕೆ ವಿವರಣೆ ಕೊಡ್ತಾ, ಒಂದು ಜಾತಿಯನ್ನ ನೋಡಿ ಅವನು ಭಗವದ್ಭಕ್ತ ಹೌದೋ ಅಲ್ವೋ ಅಂತ ತೀರ್ಮಾನ ಮಾಡೋದಲ್ಲ. ಯಾಕೆಂದ್ರೆ ಅಸುರ ಜಾತಿಯಲ್ಲಿ ಹುಟ್ಟಿದ್ರು ಭಗವದ್ಭಕ್ತರಾದವ್ರು ಇದ್ದಾರೆ. ಹಾಗಾದ್ರೆ ಏನು, ಅವನ್ ಯಾವುದೇ ಕುಲದಲ್ಲಿ ಇರ್ಲಿ ಅವನ ಭಕ್ತಿಯಲ್ಲಿ ದೋಷ ಇರಬಾರ್ದಷ್ಟೇ. ಆವಾಗ ದೇವರು ಒಲಿತಾನೆ, ಅವನಿಗೆ ಮೋಕ್ಷವನ್ನು ಕೂಡ ನೀಡ್ತಾನೆ ಅಂತ. ಹಾಗಾದ್ರೆ ಎಲ್ಲಿ ಹೀಗಾಗಿದೆ ಅಂದಾಗ ಅದಕ್ಕೆ ಆ ಭಾಗವನ್ನ ವಿವರಿಸ್ತಾರೆ. 24ನೇ ಶ್ಲೋಕ. ಇದಕ್ಕೆ ತುಂಬಾ ವಿವರಣೆಯನ್ನ ಬರ್ತಿದೆ ವ್ಯಾಖ್ಯಾನಗಳಲ್ಲಿ. ಆ ಪ್ರತಿಯೊಂದು ವಿವರಣೆಯನ್ನ ಸಾವಧಾನವಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಶ್ಲೋಕ. ಮನ್ಯೇ ಸುರಾನ್ ಭಾಗವತಾಂ ಸ್ತ್ರ್ಯಧೀಶೇ ಸಂರಂಭ ಮಾರ್ಗಾಭಿ ನಿವಿಷ್ಟ ಚಿತ್ತಾನ್ ಯೇ ಸಂಯುಗೇ ಚಕ್ಷತ ತಾರ್ಕ್ಷ್ಯಪುತ್ರ ಸ್ಯಾಂಶೇ ಸುನಾಭಾಯುಧಂ ಆಪತಂತಂ. ಇಲ್ಲಿ ಬಿಡಿಸ್ಬೇಕಾದ್ರೆ ತಾರ್ಕ್ಷ್ಯಪುತ್ರಸ್ಯ ಅಂಶೆ ಅಂತ ಹಾಗೆ ಬಿಡಿಸ್ಬೇಕು. ಹೇಳ್ಕೊಡೋ ಸೌಕರ್ಯಕ್ಕೆ ಹಾಗೆ ಹೇಳಿದ್ದೀನಿ. ನನ್ವೇವಂ ಇದಕ್ಕೆ ವಿವರಣೆಯಾಗಿ ದುರ್ಘಟ ಭಾವಾರ್ಥ ಪ್ರಕಾಶಿಕ ಇಲ್ಲೇನು ಹೇಳ್ತಾರೆ ಅಂದ್ರೆ, ಈಗ ಭಾಗವತರಿಗೆ ಮಾತ್ರ ದೇವರ ಅನುಗ್ರಹ ಮಾಡೋದ? ಭಾಗವತರಿಗೆ ಮಾತ್ರ ಅಂದ್ರೆ
ಈ ಒಳ್ಳೆ ಕುಲದಲ್ಲಿ ಹುಟ್ಟಿದವರಿಗೆ ಭಗವದ್ ಧರ್ಮ ಪರಿಪಾಲನೆ ಮಾಡಿದವರು ಮಾತ್ರ ಅನುಗ್ರಹ ಮಾಡೋದು ಅಂತಾದ್ರೆ, ಈಗ ಬಲಿ ಚಕ್ರವರ್ತಿ ಹೀಗೆ ಅನೇಕ ಅಸುರರಿದ್ರು, ಅವ್ರಿಗೆಲ್ಲ ದೇವರ ಅನುಗ್ರಹ ಆಗಿದೆ. ಆಗ್ಬಾರ್ದಿತ್ತು. ಯಾಕೆ? ಅವರೆಲ್ಲ ಅಸುರ ಯೋನಿ, ಅಲ್ಲೇ ಹುಟ್ಟಿದ್ದವರು, ಅಸುರ ಕುಲದಲ್ಲಿ. ಅವರು ಭಾಗವತರಲ್ಲ. ಭಾಗವತರು ಅಂದ್ರೆ ಒಳ್ಳೆ ಕುಲದಲ್ಲಿ ಹುಟ್ಟವರು, ಸುರ ಕುಲ, ಅದು ಅಸುರ ಕುಲದಲ್ಲ. ಹಾಗಾದ್ರೆ ಇದನ್ನ ಏನ್ ಗೊತ್ತಾಯ್ತು? ಬಲಿಚಕ್ರವರ್ತಿ ಮೊದಲಾದ ಅಸುರರಿಗೆ ಭಗವಂತ ಅನುಗ್ರಹ ಮಾಡಿದ್ದಾನೆ ಅಂದ್ರೆ ಅಸುರ ಯೋನಿ ಅನ್ನೋದು ಅಪ್ರಯೋಜಕ. ಅಸುರ ಯೋನಿಯಲ್ಲಿ ಹುಟ್ಟಿದ ಕೂಡಲೇ ಅವನಿಗೆ ದೇವರ ಅನುಗ್ರಹ ಮಾಡಲ್ಲ ಹಾಗಿಲ್ಲ. ಹಾಗಾದ್ರೆ ಏನು? ಭಕ್ತಿನೇ ಪ್ರಯೋಜಕ. ಭಕ್ತಿ ಇದ್ರೆ ಸಾಕು, ಅವರೇ ಭಾಗವತರು, ಅಂಥವ್ರಿಗೆ ದೇವರು ಒಲಿತಾನೆ ಅಂತ ಈ ಶ್ಲೋಕದಲ್ಲಿ ಬಿಡಿಸ್ತಾ ಇದ್ದಾನೆ. ಇದು ಹೇಗ್ ಗೊತ್ತಾಯ್ತು ಅಂದಾಗ, ಸಂರಂಭ ಮಾರ್ಗಾಭಿನಿವಿಷ್ಟ ಚಿತ್ತಾನ್ ಅಂದ್ರೆ ಮೊದಲು ದೇವ್ರ ಮೇಲೆ ದ್ವೇಷ ಇರುತ್ತೆ. ಯಾವಾಗ ಅವನು ಸಂಹಾರ ಮಾಡೋ ಸಮಯ ಬರುತ್ತಲ್ಲ, ಆ ಶಂಖಚಕ್ರ ಗದಾಧಾರಿಯಾಗಿ ಪ್ರಕಟನ ಆದಾಗ ಅವ್ನು ನೋಡ್ ಭಕ್ತಿ ಬಂದ್ಬಿಡುತ್ತೆ ದಿಢೀರಂತ, ದ್ವೇಷ ಎಲ್ಲ ಬಿಟ್ಬಿಡ್ತಾನೆ. ಆ ಕ್ಷಣದಲ್ಲಿ ಅಸುರ ಜಾತಿಯಲ್ಲಿ ಹುಟ್ಟಿದ್ರು, ಆ ದೇವರಲ್ಲಿ ಒಂದು ಆ ಕ್ಷಣ ಭಕ್ತಿ ಶ್ರದ್ಧೆ ಬಂತಲ್ಲ, ಅದಕ್ಕೆ ಅವನು ಮುಕ್ತಿಯನ್ನ ಪಡಿತಾನೆ. ಏ ಸಂಯುಗೆ ಆಪತಂತಂ, ಅಸುರರೆಲ್ಲ ಯುದ್ಧದಲ್ಲಿ ಹೋಗಿ ಕೃಷ್ಣನ ಹತ್ರ ಸಿಗ್ತಾ ಇದ್ರು. ಕೃಷ್ಣ ತಾನು ತನ್ನ ಕೈಯಲ್ಲಿ ಸುನಾಭಾಯುಧಂ ಅಂದ್ರೆ ಚಕ್ರವನ್ನ ಆಯುಧವನ್ನಾಗಿ ಇಟ್ಕೊಂಡಿದ್ದಾನೆ. ಈ ಕಡೆ ಗರುಡನ ಮೇಲೆ ಕೂತಿದ್ದಾನೆ, ಹೆಗಲ ಮೇಲೆ. ಇಂಥ ಕೃಷ್ಣನ ದರ್ಶನವನ್ನ ಯಾವಾಗ ಆ ಎಲ್ಲ ಯುದ್ಧದಲ್ಲಿ ಇರುವಂತಹ ಅಸುರರು ನೋಡ್ತಾರೋ, ಆ ನೋಡಿದ ಕೂಡಲೇ ಮೊದಲು ದ್ವೇಷದಿಂದ ದೇವರನ್ನ ತಾವು ನೆನಪಿಸ್ಕೊಳ್ತಾ ಇದ್ರು. ಆಮೇಲೆ ಅದೇ ದೇವರನ್ನ ತ್ರಧೀಶೆ, 3 ಲೋಕಾಧಿಪತಿಯಾದ ಆ ಭಗವಂತನಲ್ಲಿ ಭಕ್ತಿಯಿಂದಲೇ ತಮ್ಮ ಮನಸ್ಸನ್ನು ಇಡ್ತಾರೆ. ಹಾಗಾಗಿ ಅಂತ ಅಸುರ ಜಾತಿಯಲ್ಲಿ ಹುಟ್ಟಿದವರು ಕೂಡ ಮಹಾಭಾಗವತರೇ, ಅವರಿಗೂ ಸದ್ಗತಿ ಆಗುತ್ತೆ ಅಂತ ನಾನು ತಿಳಿತೀನಿ ಅಂತ ಉದ್ಧವರು ಹೇಳೋದಿಷ್ಟು. ಏನು? ಯಾವುದೇ ವ್ಯಕ್ತಿ ಆಗ್ಲಿ, ಆ ವ್ಯಕ್ತಿ ಭಕ್ತಿಯನ್ನ ಹೊಂದಿ ಅಲ್ಲಿ ದೋಷವನ್ನ ಹೊಂದಿಲ್ಲ ಅಂತಾದ್ರೆ ಅಂಥವನು ಸದ್ಗತಿಯನ್ನ ಪಡೆದೇ ಪಡಿತಾನೆ, ದೇವರ ಅನುಗ್ರಹ ಅವನಿಗೆ ಆಗೇ ಆಗತ್ತೆ ಅಂತ. ಇದೇ ಸಂದರ್ಭದಲ್ಲಿ ಒಂದು ದೃಷ್ಟಾಂತ ಕೊಡ್ತಾರೆ. ಅಸುರ ಅಪಿಯೇ ವಿಷ್ಣು ಶಂಖ ಚಕ್ರ ಗದಾಧರ ಅಂತ ಹಿಂದೆ ಅದೇ ಬಂತು. ಇಲ್ಲಿ ಅಂದ್ರೆ ಅಸುರರಾದವರು ಕೂಡ ಯಾರು ವಿಷ್ಣುವನ್ನ ಶಂಖ ಚಕ್ರ ಗದ ಇವುಗಳನ್ನೇ ಹಿಡಿದು ಭಗವಂತ ಇದ್ದಾನೆ ಅಂತ ಧ್ಯಾನ ಮಾಡ್ತಾ ಇರ್ತಾರೋ ಅಂತ ಒಳ್ಳೆಯವರಿಗೆ ಖಂಡಿತ ಅಸುರ ಜಾತಿಯಲ್ಲಿ ಹುಟ್ಟಿದ್ರು ಅನುಗ್ರಹವನ್ನು ಮಾಡ್ತಾರೆ. ಇನ್ನು ಇನ್ನೊಂದು ಮಾತಿಲ್ಲಿ ತಾರಕ್ಷ್ಯ ಪುತ್ರ ಅಂತ ಬಂತು. ತಾರಕ್ಷ್ಯ ಅನ್ನೋ ಶಬ್ದ ಅಪರೂಪದ ಶಬ್ದ, ಅದಕ್ಕೆ ಗರುಡ ಅಂತ ಅರ್ಥವನ್ನ ಮಾಡ್ಕೊಳ್ಬೇಕು. ತಾರಕ್ಷ್ಯ ಅಂದ್ರೆ ಗರುಡ, ಅಂಸ ಅಂದ್ರೆ ಅವನ ಹೆಗಲು ಅಂತ ಅರ್ಥ. ಇನ್ನು ಒಂದು ಉದಾಹರಣೆ ಇಲ್ಲಿ ಟಿಪ್ಪಣಿಯಲ್ಲಿ ಅಂದ್ರೆ ಅದರ ವಿವರಣೆ ಕೊಟ್ಟಿದೆ. ಒಂದು ಈ ಕಣಜದ ಹುಳು ಏನಿದೆ ಅದನ್ನ ತಂದು ಏನ್ ಮಾಡುತ್ತೆ, ಒಂದು ಕಡೆ ಗೋಡೆಯಲ್ಲಿ ಒಂದು ಗೂಡ್ ಮಾಡಿ ಒಳಗಡೆ ಇಡುತ್ತೆ. ಇಟ್ಟ ಮೇಲೆ ಮೊದಲು ಆ ಹುಳುವನ್ನ ಯಾವ್ದು ತಂದು ಈ ಭ್ರಮರ ತಾನೇನು ಒಳಗಡೆ ಇಡುತ್ತು, ಇಟ್ಟ ಮೇಲೆ ಮೊದಲಿಗೆ ದ್ವೇಷ ಬರುತ್ತೆ ಸಿಕ್ಕಾಬಟ್ಟೆ, ನನ್ನನ್ನು ಕೂಡ ಹಾಕಿದಾನ ಇವನು ಅಂತ, ಅದ್ರ ಬಗ್ಗೆ ದ್ವೇಷ. ಆ ಒಳಗಡೆ ಯಾವ್ದು ಕೂಡ ಹಾಕಿಸ್ಕೊಡ್ತು ಅಂತ ಹುಳುವಿಗೆ. ಕೊನೆಗೆ ಆಮೇಲೆ ಆಗ್ತಾ ದಿವಸ ನೋಡಿ 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 ಅದು ಅದರಾಗಿ ಬದಲಾಗ್ಬಿಡುತ್ತೆ, ಅದೇ ತರ ಆಕಾರನೇ ಪಡ್ಕೊಂಡ್ಬಿಡುತ್ತೆ. ಅಂದ್ರೆ ಯಾವುದನ್ನ ನಿರಂತರವಾಗಿ ಧ್ಯಾನ ಮಾಡ್ತಾ ಇರುತ್ತೋ ಕೊನೆಗೆ ಆ ವಸ್ತು ಅದರ ತರನೇ ಆಗ್ಬಿಡುತ್ತೆ. ಮೊದಲು ದ್ವೇಷ ಇರುತ್ತೆ. ಯಾಕೆ? ಆ ಹುಳಕ್ಕೆ ಯಾಕೆ ದ್ವೇಷ? ನಾನ್ ಸುಮ್ನೆ ಎಲ್ಲೋ ಇದ್ದೆ, ನನ್ನನ್ನು ತಗೊಂಡ್ಬಂದು ಒಂದ್ ಗೂಡು ಕಟ್ಟಿಲ್ ಒಳಗಡೆ ಹಾಕಿ ಕೂಡ ಹಾಕ್ಬಿಟ್ಟಿದೆ ಇದು. ಆಗಾಗ ಬಂದ್ ಅದಕ್ಕೆ ಕುಕ್ತಾ ಇರತ್ತೆ. ಆ ಹುಳ ಕುಕ್ಕಿ ಕೊನೆಗೆ ಅದು ನೋಡಿ 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 ಅದ್ರ ತರನೇ ಪರಿವರ್ತನೆ ಆಗ್ಬಿಡತ್ತೆ. ಯಾಕೆಂದ್ರೆ ಆಹಾರ ಕೊಟ್ಟು ಆಮೇಲೆ ಪೋಷಣೆ ಮಾಡುತ್ತೆ, ಅದಕ್ಕೂ ಗೊತ್ತಾಗಲ್ಲ, ಅದಕ್ಕೆ ಸ್ನೇಹ ಉಂಟಾಗತ್ತೆ, ಕೊನೆಗೆ ಅದರ ರೂಪ ತಂದ್ರೂಪ ಮತ್ತು ಆ ರೀತಿ ಆಗ್ಬಿಡತ್ತೆ. ಹಾಗೆ ಅಸುರ ಯೋನಿಯಲ್ಲೂ ಕೂಡ ಈ ಸಾತ್ವಿಕ ಜೀವರು ಬಂದಿರ್ತಾರೆ. ಅಸುರ ಯೋನಿಯಲ್ಲಿ ಇದ್ದಾಗ ಬೈಕೊಳ್ತಾ ಇರ್ತಾರೆ. ಯಾವಾಗ ಕೃಷ್ಣನ ಸ್ಮರಣೆ ಬರುತ್ತೋ ಆಗ ಭಕ್ತಿ ಬಂದು ಹೇಗೆ ಆ ಹುಳ ಪರಿವರ್ತನೆ ಆಗ್ಬಿಡುತ್ತೋ ಆ ರೀತಿ ಇವರು ಕೂಡ ಪರಿವರ್ತನೆಯನ್ನ ಹೊಂದ್ಬಿಡ್ತಾರೆ. ಅದರಿಂದ ಯುದ್ಧರಂಗದಲ್ಲಿ ಯಾವಾಗ ದೇವರನ್ನು ನೋಡ್ತಾರೋ ಹಾಗೆಲ್ಲ ಈ ರೀತಿ ಬದಲಾಗಿದ್ದು ಇದ್ದೇ ಇದೆ ಅಂತ. ಇದಕ್ಕೆ ಕೆಲವರೆಲ್ಲ ವ್ಯಾಖ್ಯಾನ ಹೀಗ್ ಮಾಡ್ತಾರೆ, ಬೇರೆ ಟಿಪ್ಪಣಿಕಾರರು. ಅವ್ರು ಮಾಡಿದ್ ಹೇಗೆ? ದ್ವೇಷದಿಂದ ಮುಕ್ತಿ ಸಿಗತ್ತೆ ಅಂತ ಕೆಲವರು ಅರ್ಥ ಮಾಡ್ಬಿಟ್ರು. ಆದ್ರಿಂದ ಹೇಗ್ ಬೇಕಾದ್ರೂ ಒಟ್ಟು ಕೃಷ್ಣನಲ್ಲಿ ಮನಸ್ಸಿಡಿ. ಇದು ಹೇಗಾಯ್ತು ಅಂದ್ರೆ ಯಾವ್ದೋ ಒಂದ್ ರೀತಿಯಲ್ಲಿ ಪ್ರಸಿದ್ಧಿ ಹೊಂದ್ಬೇಕಷ್ಟೇ. ಏನಕ್ಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋಭವ ಅನ್ನೋ ತರ ಯಾವ್ದೋ ಒಂದ್ ರೀತಿ ಒಟ್ಟು ದೇವರಲ್ಲಿ ಮನಸ್ಸನ್ನಿಡಿ ಇಟ್ಟ ನಿಮ್ಗೆ ದೇವರ ಅನುಗ್ರಹ ಮಾಡ್ತಾನೆ ಅಂತ. ದ್ವೇಷದಿಂದಲೂ ನೀವು ಮುಕ್ತಿಗೆ ಹೋಗ್ಬೋದು, ಬಟ್ ದ್ವೇಷನಾದ್ರೂ ಮಾಡಿ ಕೃಷ್ಣನ್ ಬಗ್ಗೆ ಅಂತ. ಆದ್ರೆ ಈ ಮಾತು ಸರಿ ಇಲ್ಲ. ಹಾಗೆ ನೋಡಿದ್ರೆ ಈ ದುರ್ಯೋಧನ ಎಷ್ಟು ಕೃಷ್ಣನ್ ದ್ವೇಷ ಮಾಡ್ತಾ ಇದ್ದ, ಮತ್ತೊಬ್ರು ಹಾಗೆ ಮಾಡ್ತಾ ಇರಲಿಲ್ಲ. ಅಷ್ಟು ಕೃಷ್ಣನ್ ದ್ವೇಷ, ಅವನು ಮುಕ್ತಿ ಆಯ್ತಾ? ಇಲ್ಲ.
ಮತ್ತೆ ಇದನ್ನ ಅರ್ಥೈಸ್ಕೊಳೋದು ಹೇಗೆ? ಅದಕ್ಕೊಂದು ಪ್ರಮಾಣನೂ ಕೊಡ್ತಾರೆ ಬೇರೆ ವ್ಯಾಖ್ಯಾನಕಾರರು. ತಸ್ಮಾತ್ ಕೇನಾಪ್ಯುಪಾಯೇನ ಮನಃ ಕೃಷ್ಣೇ ನಿವೇಶಯತ್. ಆದ್ರಿಂದ ಯಾವ್ದಾರೊಂದು ಉಪಾಯದಿಂದ ಒಟ್ಟು ಮನಸ್ಸನ್ನ ಕೃಷ್ಣನಲ್ಲಿ ಇಡೋದು ಮುಖ್ಯ. ಅದು ದ್ವೇಷದಿಂದ ಇಡ್ತಿರೋ ಭಕ್ತಿಯಿಂದ ಇಡ್ತಿರೋ ನಿಮಗ್ ಬಿಟ್ಟಿತ್ತು. ಕೃಷ್ಣ ನಿವೇಶ ಮುಖ್ಯ ಅಂತ ಒಂದು ಭಾಗವತದ ಮಾತನ್ನ ಪ್ರಮಾಣ ಕೊಡ್ತಾರೆ ಆ ವ್ಯಾಖ್ಯಾನಕಾರರು. ಆದ್ರೆ ಅದ್ ಸರಿ ಇಲ್ಲ. ಯಾಕೆಂದ್ರೆ ಯಾವಾಗ ರಣರಂಗದಲ್ಲಿ ದ್ವೇಷ ಮಾಡ್ತಾ ಇದ್ರು ಒಬ್ಬ ಆ ಭಗವಂತನ ಚಕ್ರ ಹಿಡಿದ ರೂಪ ನೋಡ್ತಾನೋ, ಆಗ ಧ್ಯಾನ ಮಾಡಿದಾಗ ಅವನು ಕೂಡ ಅಪರೋಕ್ಷ ಜ್ಞಾನಿ ತರನೇ. ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡ ಒಬ್ಬ ಜ್ಞಾನಿ ಹೇಗೋ ಅವನು ಕೂಡ ಅಂಥವನೇ. ಯಾವಾಗ ಅವ್ನು ನೋಡ್ತಾನೋ ಅವನಿಗೆ ದೇವರ ಅಪರೋಕ್ಷ ಜ್ಞಾನ ಆಯ್ತು, ಅವ್ನು ಭಗವದ್ ಭಕ್ತ ಆಗ್ಬಿಟ್ಟ ಆ ಕ್ಷಣದಲ್ಲಿ. ಆದ್ರಿಂದ ಅವನಿಗೆ ದೇವರ ದ್ವೇಷ ಇಲ್ಲ. ಹೊರತು ಶಂಖಚಕ್ರ ಗದಾಧಾರಿಯ ಪ್ರಕಟ ಆದಾಗ ಅವನ ಮೇಲೆ ಭಕ್ತಿಯನ್ನೇ ಮಾಡ್ತಾನೆ, ಅದರಿಂದ ಸದ್ಗತಿ ಆಗತ್ತೆ. ದ್ವೇಷದಿಂದ ಯಾರಿಗೂ ಒಳ್ಳೇದಾಗಿದ್ದು ಅಂತಿಲ್ಲ. ಅದಕ್ಕೆ ಇನ್ನೊಂದು ಆಕ್ಷೇಪವನ್ನ ಇಲ್ಲಿ ಮಾಡ್ತಾರೆ. ಅಲ್ಲ, ದ್ವೇಷಿಗಳು ಭಕ್ತರಾಗೋದು ಅಂದ್ರೆ ಏನಂತ? ತುಂಬಾ ವ್ಯಾಹತ ಮಾತಲ್ವಾ ಅಂತ. ನಿಮ್ಮ ಮಾತಿಗೆ ವಿರೋಧನೆ ಸ್ಪಷ್ಟ ಕಾಣುತ್ತಲ್ಲ. ದ್ವೇಷಿಗಳಂತೆ ಆದ್ರೆ ಅವರು ಭಕ್ತರಾಗ್ತಾರಂತೆ, ಇದೇನಿದು? ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಬೆಂಕಿ ಏನ್ ಗೊತ್ತಾ? ಬೆಂಕಿನೂ ಕೂಡ ನೀರಂತೆ. ಬೆಂಕಿ ನೀರ್ ಯಾವಾಗ ಆಗುತ್ತೆ? ಬೆಂಕಿನೇ ಇರುತ್ತೆ, ನೀರ್ ಹೆಂಗಾಗುತ್ತೆ? ಅದರಿಂದ ಅಸುರಾನಪ್ಯಹಂ ಭಾಗವತಾನೇವ ಮನ್ಯೆ. ಹಾಗಾದ್ರೆ ಅಸುರರನ್ನು ಕೂಡ ನಾನು ಭಾಗವತರನ್ನಾಗಿಯೇ ತಿಳ್ಕೊಳ್ತೀನಿ ಅಂದ್ರೆ ಏನರ್ಥ ಈ ವಾಕ್ಯಕ್ಕೆ? ಅದನ್ನ ದ್ವೇಷಿಗಳು ಭಕ್ತರು ಅಂತ ಹೇಳ್ಬಾರ್ದು, ಅದು ವಿರುದ್ಧ ಅಲ್ವಾ ಅಂತೆಲ್ಲ ಪ್ರಶ್ನೆಗಳು ಬರುತ್ತೆ. ಅದಕ್ಕೆ ಒಬ್ರು ಅರ್ಥ ಹೇಳ್ತಾರೆ ಬೇರೆ ಟಿಪ್ಪಣಿಕಾರರು. ಇದು ನಾವ್ ಅರ್ಥ ಹೇಳೋದಲ್ಲ, ಬೇರೆಯವ್ರು ಹೇಗೆ ಕೂಡ್ಸಿದ್ದಾರೆ ಅಂತ. ಇಷ್ಟೆಲ್ಲಾ ಕಷ್ಟಪಟ್ಟು ಕೂಡ್ಸಿದ್ದಾರೆ, ಆದ್ರೆ ಆಚಾರ್ಯರ ವ್ಯಾಖ್ಯಾನ ಎಷ್ಟು ಚೆನ್ನಾಗಿದೆ ಶ್ಲೋಕಕ್ಕೆ, ಅದು ನೋಡಿದ್ರೆ ಸಾಕಾಗ್ತಾ ಇತ್ತು. ಇವರೇನ್ ಇನ್ನೂ ಮುಂದುವರಿಸ್ತಾ ಹೋಗ್ತಾರೆ ಬೇರೆ ವ್ಯಾಖ್ಯಾನಕಾರರು. ದೇವರಿಗೆ ದ್ವೇಷಿಗಳು ಕೂಡ ಅನುಗ್ರಹ ಪಾತ್ರರೇ ಆಗಿರ್ತಾರಂತೆ. ಯಾಕೆಂದ್ರೆ ಅವರು ಭಕ್ತಿ ಯೋಗಿಗಳು ಹೇಗೆ ಭಕ್ತಿಯನ್ನ ಮಾಡಿ ದೇವರ ಅನುಗ್ರಹವನ್ನ ಪಡ್ಕೊಳ್ತಾರೋ ಅದೇ ರೀತಿ ಈ ದ್ವೇಷಿಗಳು ಕೂಡ ಭಗವಂತನ ಅನುಗ್ರಹವನ್ನ ಪಡ್ಕೊಳ್ತಾರೆ. ಅಲ್ಲ, ಅದ್ ಹೇಗ್ ಸಾಧ್ಯ ಅಂದ್ರೆ ಇಲ್ಲ, ದ್ವೇಷದಿಂದ ಎಂದಿಗೂ ಕೂಡ ಸಾಧ್ಯನೇ ಇಲ್ಲ ದೇವರ ಅನುಗ್ರಹವನ್ನು ಪಡಿಲಿಕ್ಕೆ. ಅದು ಅವ್ರು ಹಾಗೆ ಅರ್ಥವನ್ನ ಮಾಡ್ಬಿಡಿದ್ದಾರೆ ಆ ರೀತಿ. ಯಾವ ಶ್ಲೋಕವನ್ನ? ಅಸುರಾನಪಿ ಅಹಂ ಭಾಗವತಾನೇವ ಮನ್ಯೆ ಅಂದ್ರೆ ಅಸುರನೂ ಕೂಡ ನಾನು ಭಾಗವತರನ್ನಾಗಿ ತಿಳ್ಕೊಳ್ತೀನಿ ಅಂದ್ರೆ ಅವ್ರ ಅನುಗ್ರಹ ಮಾಡ್ತೀನಿ ಅಂತ ಅರ್ಥ ಆಯ್ತು ಹಾಗೆ ತಿಳ್ಕೊಳ್ಳೋದ್ರಿಂದ. ಆದ್ರೆ ವಸ್ತುಸ್ಥಿತಿಯಲ್ಲಿ ಹೀಗಲ್ಲ. ಯಾಕಂದ್ರೆ ಕೃಷ್ಣನೇ ಭಗವದ್ಗೀತೆಯಲ್ಲಿ ನಿಷೇಧವನ್ನ ಮಾಡಿದ್ದಾರೆ. ಏನಂತ? ಅದು 16ನೇ ಅಧ್ಯಾಯದಲ್ಲಿ ಬರುತ್ತೆ ಮಾತು. ಮಾಮಾತ್ಮ ಪರದೇಹೇಶು ಪ್ರತ್ಯುಷಂತೋಭ್ಯ ಸೂಯಕಾಹ ತಾನಹಂ ದಿಶತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಅಂತೆಲ್ಲ ಶ್ಲೋಕ ಅಲ್ಲಿ ಕೊಟ್ಟಿದ್ದಾರೆ, ನೋಡ್ಬಹುದು PDF ನಲ್ಲಿ. ಇದರ ವಿವರಣೆ ವಸ್ತುತಃ ಸುಧಾಪಾಠದಲ್ಲಿ ಇತ್ತೀಚೆಗೆ ಬಂದಿತ್ತು ಈ ಶ್ಲೋಕಗಳೆಲ್ಲ. ಅದ್ರ ಅರ್ಥ ಏನು? ಮಾಮಾತ್ಮ ಪರದೇಹೇಶು ಅಂದ್ರೆ ಬೇರೆ ದೇಹಗಳಲ್ಲಿ ಮತ್ತೆ ತನ್ನ ಸಂಬಂಧಿಗಳ ದೇಹದಲ್ಲಿ, ತನ್ನ ದೇಹದಲ್ಲಿ ಎಲ್ರೂ ಆ ಭಗವಂತನ ದ್ವೇಷ ಮಾಡ್ತಾ ಇದ್ರೆ ಅಸೂಯೆಯಿಂದ, ಆಗ ಅಂಥ ನರಾಧವರನ್ನ ನಾನು ಅಂಧಂತಮಸ್ಸಿಗೆ ಹಾಕ್ತೀನಿ. ಆಸುರಿ ಯೋನಿಗಳಲ್ಲಿ ಮತ್ ಹುಡ್ತಾರೆ, ಕೆಟ್ಟ ಯೋನಿಗಳನ್ನು ಪಡಿತಾರೆ. ಅದು ಕೊನೆಯವರೆಗೂ ಅವರು ನಾನು ಯಾವತ್ತೂ ಪಡೆಯಲ್ಲ, ಜನ್ಮ ಜನ್ಮಕ್ಕೂ ಕೂಡ ಕೆಟ್ಟ ಯೋನಿಯಲ್ಲಿ ಹುಟ್ಟಿ ನರಕಕ್ಕೆ ಹೋಗಿ ತಮಸ್ಸಿಗೆ ಹೋಗಿ ಅಂಧಂತಮಸ್ಸಿಗೆ ಹೋಗಿ ಕೊನೆಗೆ ಸೇರ್ತಾರೆ ಹೊರತು ಎಂದಿಗೂ ಅವರಿಗೆ ಅನುಗ್ರಹ ಆಗಲ್ಲ ಅಂತ ಕೃಷ್ಣನೇ ಸ್ಪಷ್ಟವಾಗಿ ತನ್ನ ಶರೀರ ಪರ ಶರೀರ ಎರಡು ಶರೀರದಲ್ಲಿ ಒಳಗಡೆ ಅಂತರ್ಯಾಮಿಯಾಗಿರೋ ದೇವರ ಬಗ್ಗೆ ಯಾರು ದ್ವೇಷ ಮಾಡ್ತಾರೋ ಅಂತ ನರಾಧಮರ ಬಗ್ಗೆ ಹೇಳಿದ್ದಾರೆ. ಹಾಗಾದ್ರೆ ಮತ್ ಅಸುರ ಜಾತಿಲಿ ಹುಡ್ತಾನೆ, ಅವನನ್ನು ಪಡೆಯೋದೇ ಇಲ್ಲ ಅಂತ ಇಷ್ಟೆಲ್ಲ ಹೇಳಿದ್ಮೇಲೆ ಯಾರು ದೇವರ ನಿತ್ಯ ದ್ವೇಷ ಮಾಡ್ತಾರೋ ಅವ್ರಿಗೆ ನಿತ್ಯ ನರಕ ಅಂತ ಸ್ಪಷ್ಟ ಹೇಳಾಯ್ತು. ಆದ್ರೆ ಪೂತನೆ, ಕಂಸ ಇವರಲ್ಲಿ ವ್ಯತ್ಯಾಸ ಇದೆ. ಯಾಕೆ? ಒಬ್ಬ ಸಾತ್ವಿಕ, ಒಬ್ಬ ತಾಮಸ. ಸಾತ್ವಿಕನಿಗೆ ಮುಕ್ತಿ, ತಾಮಸನಿಗೆ ಅಂಧಂತಮಸ್ಸು ಅಂತ ಅರ್ಥ. ಆದ್ರೆ ಹೀಗೆಲ್ಲ ಇವ್ರು ಒಪ್ಪಲ್ಲ. ಯಾಕೆಂದ್ರೆ ನಿತ್ಯ ನರಕ ಅಂತ ಇಲ್ವೇ ಇಲ್ಲ ಅಂತ ಕೆಲವು ವ್ಯಾಖ್ಯಾನಕಾರರು ಮಾತಾಡ್ತಾರೆ. ಯಾಕೆಂದ್ರೆ ಯಥಾ ಅಗ್ನೇಹ ಕ್ಷುದ್ರಾಹ ವಿಸ್ಫುಲಿಂಗಾಹ ಬಹುಸ್ಯಾಂ ಪ್ರಜಾಯೇಯ ಅಂತ ವೇದವಾಕ್ಯಗಳನ್ನ ಅವರು ಪ್ರಮಾಣ ಕೊಡ್ತಾರೆ. ಯಾಕೆ ನಿತ್ಯ ನರಕ ಒಪ್ಪಬಾರದು ಅಂದ್ರೆ ಈ ಜೀವರೆಲ್ಲ ಏನಿದ್ದಾರೆ ಇವರೆಲ್ಲ ದೇವರ ಅಂಶ, ಆ ಭಗವಂತನ ಅಂಶರು ಇವರೆಲ್ಲ. ಹೇಗೆ ಉದಾಹರಣೆಗೆ ಬೆಂಕಿ ಇರುತ್ತೆ, ಬೆಂಕಿಯ ಕಿಡಿಗಳಿರುತ್ತೆ, ವಿಸ್ಫುಲಿಂಗ ಅಂತ ಅದನ್ನು ಕರೀತಾರೆ. ಬೆಂಕಿಗೆ ಎಷ್ಟು ಶಕ್ತಿ ಇರೋ ಬೆಂಕಿ ಕಿಡಿಗೂ ಅದೇ ಸ್ಥಾನಮಾನನೇ ಇರುತ್ತೆ. ಇನ್ನು ಬಹುಶ್ಯಾಂ ಪ್ರಜಾಯ ಅಂತ ದೇವರೇ ಹೇಳಿರುವಂತೆ ದೇವರೇ ಅನೇಕ ರೂಪ ತಗೊಂಡು ಬಂದಿರೋದು. ಜೀವರು ಅಂದ್ರೇನು? ದೇವರ ಇನ್ನೊಂದು ರೂಪ ಅಷ್ಟೇ. ಹೀಗೆಲ್ಲ ಇದ್ದಾಗ ದೇವರ ಅಂಶ ಜೀವರು ಅಂತ ಇದ್ದಾಗ ನೀವು ಹೇಗೆ ಅವ್ರಿಗೆ ನಿತ್ಯ ನರಕ ಆಗತ್ತೆ ಅಂತ ಹೇಳ್ತೀರಿ? ಇದು ತಪ್ಪು ಅಂತ ಅವರ ಅಭಿಪ್ರಾಯ. ಹಾಗಾಗಿ ಸಾಕ್ಷಾತ್ತಾಗಿ ದೇವರನ್ನ ದ್ವೇಷದಿಂದ ಧ್ಯಾನ ಮಾಡಿದ್ರು ಅವರಿಗೆ ಮೋಕ್ಷ ಸಿಕ್ಕೇ ಸಿಗತ್ತೆ ಅಂತ. ಇನ್ನು ಕೆಲವರು ಹೇಳ್ತಾರೆ
ಇಲ್ಲ ಹಾಗಲ್ಲ, ಮಾಮಪ್ರಾಪ್ಯ ಏವ ಅಂತ ಹೇಳಿದ್ದಾರೆ. ಅಂದ್ರೆ ಭಗವಂತನನ್ನ ಹೊಂದದೇ ಇದ್ರೆ ಮಾತ್ರ ಅವ್ರು ನರಕಕ್ಕೆ ಹೋಗ್ತಾರೆ. ಯಾರು ಭಗವಂತನ ಹೊಂದುತ್ತಾರೆ ದ್ವೇಷ ಮಾಡಿಯೋ ಅಂತವ್ರು ಒಳ್ಳೆ ಗತಿಯನ್ನ ಹೋಗ್ತಾರೆ. ಹಾಗಾದ್ರೆ ಏನಾಯ್ತು, ದೇವರನ್ನ ದ್ವೇಷದಿಂದ ಒಬ್ಬ ಧ್ಯಾನ ಮಾಡ್ತಾನೆ. ಧ್ಯಾನ ಮಾಡಿದಾಗ ದೇವರು ಸಿಕ್ಕದ ಅಂದ್ರೆ ನರಕಕ್ಕೆ ಬೀಳಲ್ಲ, ಸಿಗದೆ ಆಗ ನರಕಕ್ಕೆ ಬೀಳ್ತಾರೆ ಅಂತ ಹೀಗೆಲ್ಲ ಏನೋ ಒಂದು ರೀತಿ ಕೂಡಿಸ್ಲಿಕ್ಕೆ ಪ್ರಯತ್ನ ಪಟ್ಟವರು ಇದ್ದಾರೆ. ಇನ್ನು ಆಮೇಲೆ ಪೂತನಾದಿಗಳಲ್ಲಿ ಬಂದಾಗ ಅಲ್ಲಿ ಜೀವದ್ವಯಾವೇಶ ಹೇಗೆ, ಆ ಜೀವದ್ವಯಾವೇಶ ಸರಿ ಇಲ್ಲ. ಯಾಕೆಂದ್ರೆ ಯಾರು ಸಾತ್ವಿಕ ಜೀವರೋ ಅವರಿಗೆ ಶಾಪ ಬರೋದ್ರಿಂದ ಅಸುರ ಜಾತಿಯಲ್ಲಿ ಅವರೇ ಹುಟ್ಟುತ್ತಾರೆ, ದೇವರು ದ್ವೇಷ ಮಾಡ್ತಾರೆ. ಅಂದ್ರೆ ಆಚಾರ್ಯರ ಸಿದ್ಧಾಂತ ಎಷ್ಟು ಚೆನ್ನಾಗಿದೆ, ಅದನ್ನ ಅರ್ಥೈಸ್ಕೊಳ್ದೆ ಸ್ವಯಂ ಹೇಗೇಗೋ ಅರ್ಥ ಮಾಡ್ತಾ ಇದ್ದಾರೆ. ಆಚಾರ್ಯ ಉತ್ತರ ಕೊಡದೆ ಇದ್ರೆ ಈ ಪ್ರಶ್ನೆಗೆ ಉತ್ತರನೇ ಇಲ್ಲ. ಅವ್ರೇನ್ ಹೇಳ್ತಾರೆ, ಈಗ ಒಬ್ಬನಿಗೆ ಶಾಪ ಸಿಕ್ತು, ಶಾಪ ಸಿಕ್ಕದ ಮೇಲೆ ಅವರೇ ಅಸುರನಾಗಿ ಹುಟ್ಟದ. ಈಗ ಪೂತನೆಯಾಗಿ ಬಂದಿದ್ ಯಾರು, ಒಬ್ಬ ಸಾತ್ವಿಕನೇ, ಊರ್ವಶಿ, ಅವಳೇ ಪೂತನೆಯಾಗಿ ಬಂದ್ಬಿಟ್ಲು ಪೂರ್ತಿ. ಆ ಜನ್ಮದಲ್ಲಿ ದ್ವೇಷ ಮಾಡ್ತಾಳೆ, ಅವಳು ಕರ್ಮ ಅದು, ದ್ವೇಷ ಮಾಡ್ತಾಳೆ. ಆದ್ರೂ ಅವಳಿಗೆ ಒಳ್ಳೇದಾಗತ್ತೆ. ಯಾಕೆ, ಅದು ಊರ್ವಶಿ ತಾನೆ, ಆ ರಾಕ್ಷಸಿ ವೇಷ ಬಂದಿತ್ತು. ಸರಿ, ಹಾಗಾದ್ರೆ ಪೂತನೆ ಮಾಡಿದ ಅಪರಾಧ ತಾನೆ, ಅದಕ್ಕೆ ನರಕ ಆಗ್ಬೇಕಲ್ಲ ಊರ್ವಶಿಗೆ? ಇಲ್ಲ ಇಲ್ಲ, ಆಗಲ್ಲ. ಯಾಕೆ ದ್ವೇಷದಿಂದ ಮಾಡಿದ್ರು ಸಾತ್ವಿಕ ಜೀವರಿಗೆ ಒಳ್ಳೇದೇ ಆಗತ್ತೆ. ಇದನ್ನ ಯಾರು ಹೋಗ್ತಾರೆ? ಹಾಗಾದ್ರೆ ಮಾಡಿದ ಕರ್ಮಕ್ಕೆ ಬೆಲೆ ಇಲ್ವಾ? ಅಷ್ಟ್ ಕೆಟ್ಟ ಕರ್ಮ ಮಾಡಿದಾಳೆ, ಕೆಟ್ಟ ಕರ್ಮ ಮಾಡಿದ್ರು ಕೂಡ ಪೂತನೆ ತಾನು ಒಳ್ಳೆ ಸ್ವರ್ಗವನ್ನ ಪಡಿತಾಳೆ ಅಂತಂದ್ರೆ ಇದು ಅನುಚಿತ. ಹಾಗಾಗಿ ಈ ಉತ್ತರ ಅಲ್ಲ, ಜೀವದ್ವಯಾವೇಶವನ್ನು ಒಪ್ಲೇಬೇಕು ಅಂತ ಇದು ಆಚಾರ್ಯರ ಹೊಸ ಸಿದ್ಧಾಂತ. ಇನ್ನು ಇದಾದ್ಮೇಲೆ ಜೀವರನ್ನ ದೇವರ ಅಂಶ ಅಂತಂದ್ರೆ ಯಾವ ಅಂಶ? ವಸ್ತುತಃ ಬೆಂಕಿ ಕಿಡಿಗೂ ಹೇಗ್ ವ್ಯತ್ಯಾಸ ಇದೆಯೋ ಹಾಗೆ ಇಲ್ಲೂ ಕೂಡ ವ್ಯತ್ಯಾಸ ಹೇಳಲೇಬೇಕು. ಬೆಂಕಿಗೂ ಕಿಡಿಗೂ ವ್ಯತ್ಯಾಸ ಇಲ್ವಾ? ವ್ಯತ್ಯಾಸ ಇದ್ದೇ ಇದೆ. ಅದಕ್ಕಿರೋ ಶಕ್ತಿ ಬೇರೆ, ಕಿಡಿಗಿರೋ ಶಕ್ತಿನೇ ಬೇರೆ. ಅದರಿಂದ ಎಲ್ಲಾ ದೃಷ್ಟಾಂತಗಳನ್ನು ನೋಡಿದಾಗಲೂ ಕೂಡ ಎಂದೆಂದಿಗೂ ನೀವು ಜೀವದ್ವಯಾವೇಶವನ್ನು ತಪ್ಪಿಸಿ ಕೆಟ್ಟವನು ಒಳ್ಳೆಯವನ್ ಮಾಡ್ಲಿಕ್ಕೆ ಹೋಗಿ ಅದೆಲ್ಲ ಸರಿ ಇಲ್ಲ, ಸಾಧ್ಯನೇ ಇಲ್ಲ ಅಂತ ಹೇಳಿ ಅದನ್ನ ಖಂಡಿಸ್ತಾರೆ. ಇನ್ನು ಮುಂದೆ ಹಲವು ವಿಷಯಗಳಿದೆ ಈ ಶ್ಲೋಕದಲ್ಲಿ, ತುಂಬಾ ಬಿಡಿಸಿದ್ದಾರೆ. ಅದೆಲ್ಲವನ್ನು ಮುಂದಿನ ಪಾಠದಲ್ಲಿ, ಅಂದ್ರೆ ಇನ್ನು ಸರಸ್ವತಿ ಪೂಜೆ ಆದ್ಮೇಲಿಂದ ಅದರಿಂದ ವಿಜಯದಶಮಿ ಏನಿದೆ, ವಿಜಯದಶಮಿಯಿಂದ ಪುನಃ ಪಾಠ ಪ್ರಾರಂಭ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನೇ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.